ದ್ವೀಪಗಳಂದ್ರೆ ಯಾರಿಗೆ ತಾನೇ ಮೋಹ ಉಕ್ಕಲಿಕ್ಕಿಲ್ಲ ಹೇಳಿ. ಸಮುದ್ರದ ಮಧ್ಯದಲ್ಲೂ ನದಿಯ ಮಧ್ಯದಲ್ಲೂ ಎದ್ದು ನಿಂತಿರುವ ನಡುಗಡ್ಡೆಗಳು ಯಾವತ್ತಿಗೂ ಕೈ ಬೀಸಿ ಕರೆಯುವ ತಾಣಗಳೇ. ನಮ್ಮ ದೇಶದಲ್ಲೂ ದ್ವೀಪಗಳಿಗೇನೂ ಕೊರತೆ ಇಲ್ಲ. ಪ್ರಸಿದ್ಧವಾದ ದ್ವೀಪಗಳಂತೆ ಅಷ್ಟಾಗಿ ತಿಳಿದಿಲ್ಲದ ದ್ವೀಪಗಳು ಬಹಳಷ್ಟಿವೆ. ಒಮ್ಮೆಯಾದ್ರೂ ದ್ವೀಪಗಳಿಗೊಮ್ಮೆ ಹೋಗಬೇಕು ಅನಿಸೋದು ಉಂಟು. ನಿಮ್ಮ ಆ ಕನಸು ನನಸಾಗೋ ಕಾಲ ಬಂದಿದೆ. ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮ ಅಗ್ಗದ ದರದಲ್ಲಿ ಈ ಜಾಗಗಳಿಗೆ ಪ್ರವಾಸ ಪ್ಯಾಕೇಜ್ ಪರಿಚಯಿಸಿದೆ. ಟಿಕೆಟ್ ದರ ಎಷ್ಟಿದೆ, ಎಷ್ಟು ದಿನ ಪ್ರವಾಸ ಇರಲಿದೆ ಎಂಬುದರ ಮಾಹಿತಿ ಇಲ್ಲಿದೆ. ದ್ವೀಪಗಳೆಂದರೆ ಯಾರಿಗೆ ತಾನೇ ಮೋಹ ಉಕ್ಕಲಿಕ್ಕಿಲ್ಲ ಹೇಳಿ. ಸಮುದ್ರದ ಮಧ್ಯದಲ್ಲೋ ನದಿಯ ಮಧ್ಯದಲ್ಲೋ ಎದ್ದು ನಿಂತಿರುವ ನಡುಗಡ್ಡೆಗಳು ಯಾವತ್ತಿಗೂ ಕೈಬೀಸಿ ಕರೆಯುವ ತಾಣಗಳೇ. ನಮ್ಮ ದೇಶದಲ್ಲೂ ದ್ವೀಪಗಳಿಗೇನೂ ಕೊರತೆ ಇಲ್ಲ. ಪ್ರಸಿದ್ಧವಾದ ದ್ವೀಪಗಳಂತೆ ಅಷ್ಟಾಗಿ ತಿಳಿದಿಲ್ಲದ ದ್ವೀಪಗಳು ಬಹಳಷ್ಟಿವೆ. ಒಮ್ಮೆಯಾದ್ರೂ ದ್ವೀಪಗಳಿಗೊಮ್ಮೆ ಹೋಗಬೇಕು ಅನಿಸೋದುಂಟು. ಅಂತಹ ಕನಸಿಗೆ ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮ ರೆಕ್ಕೆ ಪುಕ್ಕ ಕೊಟ್ಟು ಹಾರಲು ಅವಕಾಶ ನೀಡಿದೆ. ದ್ವೀಪಗಳೆಂಬ ಮೋಹಕ ತಾಣಕ್ಕೆ ಭೇಟಿ ನೀಡುವ ಅವಕಾಶ. ಅಗ್ಗದ ದರದಲ್ಲಿ ಅಂಡಮಾನ್ ನಿಕೋಬಾರ್ ಪ್ರವಾಸ. ಹೌದು, ಅಂಡಮಾನ್ ನಿಕೋಬಾರ್ ದ್ವೀಪಗಳು ದೇಶದ ಅತ್ಯಂತ ಸುಂದರವಾದ ಪ್ರವಾಸಿ ತಾಣಗಳಲ್ಲಿ ಒಂದಾಗಿದೆ. ಮರಳಿನ ದಿಬ್ಬಗಳಿಂದ ಹಿತಕರವಾಗಿ ಕಾಣುವ ಕಡಲ ತೀರಗಳನ್ನ ನೋಡಲು ಅನೇಕ ಜನರು ಅಲ್ಲಿಗೆ ಹೋಗುತ್ತಾರೆ. ಅಲ್ಲಿ ಸುಂದರವಾಗಿರುವ ನೈಸರ್ಗಿಕ ತಾಣಗಳಲ್ಲಿ ಸಂತಸ ಪಡಲು ಬಯಸುತ್ತಾರೆ. ಆದ್ರೆ ಅಲ್ಲಿಗೆ ಹೋಗಲು ವೆಚ್ಚ ಮತ್ತು ದಾರಿ ತಿಳಿಯದೆ ಎಷ್ಟೋ ಜನ ತಮ್ಮ ಹೆಜ್ಜೆಯನ್ನ ಹಿಂದೆ ಇಡುತ್ತಾರೆ. ಭಾರತೀಯ ರೈಲ್ವೆ ಕ್ಯಾಟರಿಂಗ್ ಮತ್ತು ಪ್ರವಾಸೋದ್ಯಮ ನಿಗಮವು ನಿಮಗಾಗಿ ಹೊಸ ಪ್ರವಾಸದ ಪ್ಯಾಕೇಜ್ ಘೋಷಿಸಿದೆ. ಎಲ್ಟಿಸಿ ಸ್ಪೆಷಲ್ ಅಂಡಮಾನ್ ಎಮರಲ್ಡ್ಸ್ ಎಕ್ಸ್ ವಿಶಾಖಪಟ್ಟಣಂ ಎಂಬ ಹೆಸರಿನ ಪ್ರವಾಸ ಪ್ಯಾಕೇಜ್ ಅನ್ನ ಐಆರ್ಸಿಟಿಸಿ ತಂದಿದೆ. ಈ ಪ್ರವಾಸದ ಪ್ಯಾಕೇಜ್ನಲ್ಲಿ ನೀವು ಪೋರ್ಟ್ ಬ್ಲೇರ್, ರೋಸ್ ಐಲ್ಯಾಂಡ್, ನಾರ್ತ್ ಬೇ ಐಲ್ಯಾಂಡ್, ಹ್ಯಾವ್ಲಾಕ್ ಐಲ್ಯಾಂಡ್, ನೈಲ್ ಐಲ್ಯಾಂಡ್ ನಂತಹ ಪ್ರವಾಸಿ ಸ್ಥಳಗಳಿಗೆ ಭೇಟಿ ನೀಡಬಹುದು. ಈ ಪ್ರವಾಸವನ್ನ ವಿಶಾಖಪಟ್ಟಣದಿಂದ ವಿಮಾನ ಪ್ರಯಾಣದ ಮೂಲಕ ನಿರ್ವಹಿಸಲಾಗುತ್ತದೆ. ಈ ಪ್ರವಾಸವು 5 ರಾತ್ರಿಗಳು ಮತ್ತು 6 ಹಗಲುಗಳವರೆಗೆ ಇರುತ್ತದೆ. ಮೊದಲ ದಿನ ವೈಜಾಗ್ನಿಂದ ಪ್ರವಾಸ ಆರಂಭವಾಗುತ್ತದೆ. ವಿಶಾಖಪಟ್ಟಣಂ ವಿಮಾನ ನಿಲ್ದಾಣದಿಂದ ಬೆಳಗ್ಗೆ 8:35ಕ್ಕೆ ವಿಮಾನ ಹಾರಾಟ ಆರಂಭಿಸಲಿದೆ. ಇನ್ನು ಮಧ್ಯಾಹ್ನ ಪೋರ್ಟ್ ಬ್ಲೇರ್ ತಲುಪಲಾಗುವುದು. ವಿಮಾನ ನಿಲ್ದಾಣದ ನಿಯಮಗಳನ್ನ ಪೂರ್ಣಗೊಳಿಸಿದ ನಂತರ ಅಲ್ಲಿಂದ ಮೊದಲೇ ಬುಕ್ ಮಾಡಿದ ಹೋಟೆಲ್ಗೆ ನಿಮ್ಮನ್ನ ಕರೆದೊಯ್ಯಲಾಗುತ್ತದೆ. ಹೋಟೆಲ್ನಲ್ಲಿ ಚೆಕ್ ಇನ್ ಮಾಡಿದ ನಂತರ ಸೆಲ್ಯುಲರ್ ಜೈಲ್ ಮ್ಯೂಸಿಯಂಗೆ ಭೇಟಿ ನೀಡಲಾಗುವುದು. ನಂತರ ಕೊರ್ಬಿಕೋ ಬೀಚ್ ಕಣ್ತುಂಬಿಕೊಳ್ಳುವ ಮೂಲಕ ಮೊದಲ ದಿನ ಪೂರ್ಣಗೊಳ್ಳುತ್ತದೆ. ಇನ್ನು ಎರಡನೇ ದಿನ ರೋಸ್ ಐಲ್ಯಾಂಡ್ ಮತ್ತು ನಾರ್ತ್ ಬೇಗೆ ಭೇಟಿ ನೀಡಲಾಗುವುದು. ಅಲ್ಲಿ ನೀವು ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸಬಹುದು. ಪೋರ್ಟ್ ಬ್ಲೇರ್ಗೆ ಹಿಂತಿರುಗಿ ಮ್ಯಾರಿಟೈಮ್ ಮೆರೈನ್ ಮ್ಯೂಸಿಯಂಗೆ ಭೇಟಿ ನೀಡಲಾಗುವುದು. ಇನ್ನು ಮೂರನೇ ದಿನ ಹ್ಯಾವ್ಲಾಕ್ ದ್ವೀಪ ನೋಡಬಹುದು. ನಂತರ ಸಂಜೆ ನೀವು ರಾಧಾನಗರ ಬೀಚ್ ನೋಡುವ ಸೌಲಭ್ಯ ಇರುತ್ತದೆ. 4ನೇ ದಿನ ಕಾಲಾಪತ್ತರ್ ಬೀಚ್ಗೆ ಭೇಟಿ ನೀಡಿ. ನಂತರ ನ್ಯಾಚುರಲ್ ಬ್ರಿಡ್ಜ್ ಮತ್ತು ಲಕ್ಷ್ಮಣಪುರ ಬೀಚ್ಗೆ ಭೇಟಿ ನೀಡಲಾಗುವುದು. 5ನೇ ದಿನ ಭರತ್ಪುರ ಬೀಚ್ನಲ್ಲಿ ಸೂರ್ಯೋದಯವನ್ನ ನೋಡಬಹುದು. ಕ್ರೂಸ್ ಮೂಲಕ ಪೋರ್ಟ್ ಬ್ಲೇರ್ಗೆ ಹೊರಡಬೇಕಾಗುತ್ತದೆ. ಸಂಜೆ ಶಾಪಿಂಗ್ಗೆ ಸಮಯ ನೀಡಲಾಗುತ್ತದೆ. 6ನೇ ದಿನ ಬೆಳಗ್ಗೆ ಪೋರ್ಟ್ ಬ್ಲೇರ್ ವಿಮಾನ ನಿಲ್ದಾಣಕ್ಕೆ ತೆರಳಬೇಕಾಗುತ್ತದೆ. ಬೆಳಗ್ಗೆ 7:25ಕ್ಕೆ ವೈಜಾಗ್ಗೆ ವಿಮಾನವಿರುತ್ತದೆ. 11:45ಕ್ಕೆ ವಿಶಾಖಪಟ್ಟಣಕ್ಕೆ ಆಗಮನದೊಂದಿಗೆ ಪ್ರವಾಸದ ಪ್ಯಾಕೇಜ್ ಕೊನೆಗೊಳ್ಳುತ್ತದೆ. ಪ್ರವಾಸ ಪ್ಯಾಕೇಜ್ನ ಟಿಕೆಟ್ ದರ ಸಿಂಗಲ್ ಆಕ್ಯುಪೆನ್ಸಿಗೆ ಸೌಕರ್ಯ 75,115 ರೂಪಾಯಿ ನಿಗದಿಪಡಿಸಲಾಗಿದೆ. ಡಬಲ್ ಆಕ್ಯುಪೆನ್ಸಿಗೆ 58,860 ರೂಪಾಯಿ ನಿಗದಿಪಡಿಸಲಾಗಿದೆ. ಜೊತೆಗೆ ಟ್ರಿಪಲ್ ಆಕ್ಯುಪೆನ್ಸಿಗೆ 57,230 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಲಾಗಿದೆ. ಇನ್ನು 5ರಿಂದ 11 ವರ್ಷದ ಮಕ್ಕಳಿಗೆ ಹಾಸಿಗೆ ಇದ್ರೆ 50,270 ರೂಪಾಯಿಗೆ ಪ್ರವಾಸದ ಟಿಕೆಟ್ ಖರೀದಿಸಬೇಕಾಗುತ್ತದೆ. ಇನ್ನು ಈ ಪ್ರವಾಸ ಪ್ಯಾಕೇಜ್ನಲ್ಲಿ ವಿಮಾನ ಟಿಕೆಟ್, ಹೋಟೆಲ್ ವಸತಿ, ಪ್ರಯಾಣ ವಿಮೆ ಇರಲಿದೆ. ಈ ಪ್ರವಾಸ ಪ್ಯಾಕೇಜ್ ಡಿಸೆಂಬರ್ 5ರಂದು ಲಭ್ಯವಿದೆ. ಬ್ಯೂರೋ ರಿಪೋರ್ಟ್, ಜಿ ಕನ್ನಡ ನ್ಯೂಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30,
ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, ವಿ4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.